ಐ ಬಿಕೇಮ್ ಜೀಸಸ್ ಬಿಫೋರ್ ಮೈ ಬರ್ತ್ಡೇ. ಹೆಂಗೆ ಗೊತ್ತಾ? ಇಟ್ ವಾಸ್ 54 days ಲೆಫ್ಟ್ ಫಾರ್ ದ ನೆಕ್ಸ್ಟ್ ನ್ಯೂ ಇಯರ್. ಆವತ್ತು ಬೆಳಗ್ಗೆ ಎದ್ದು ಮಧ್ಯಾಹ್ನ ಮುಹೂರ್ತಕ್ಕೆ ಬಂದೆ. ಆ್ಯಂಡ್ ಅಲ್ಲಿ ಏನಾಯಿತು ಅಂದರೆ, ಮದುವೆ ಗಂಡ ತಂಗಿ ನಮ್ಮನೆ ಕ್ಯೂಲ್ ಕರ್ಸ್ಕೊಂಡು ಹೋಗ್ತಾವಳು. ಮಾನ ಮರ್ಯಾದೆ ಏನೂ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ಹೇಳು? ನಿನ್ನ ಡೈಲಾಗ್ ಹೇಳು. ಎಲ್ಲೂ ಸಿಗಲ್ಲ. ಅಲ್ಲ ಇನ್ನೊಂದು ಹೊಡೀರಿ ಚಪ್ಪಾಳೆ, ಈ ಚಪ್ಪಾಳೆ ಹೊಡಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಹೊಡಿಯ ಚಪ್ಪಾಳೆ. ನಮ್ಮ ಕಡೆ ಇಷ್ಟೊತ್ತಿಗೆಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಇನ್ನೂ ಯಾರು ತಟ್ಟೆ ಕೂಡ ಕೈ ಹಾಕಿರಲಿಲ್ಲ. ಅದರಲ್ಲೂ ನನ್ನ ಬಾಟ್ಲು ನೋಡಿ ಫುಲ್ ಎಕ್ಸ್ಟ್ರಾಡಿನರಿಯಾಗಿ ಬಂದಿತ್ತು. ಅದರಲ್ಲಿ ಇನ್ನೊಂದು ಟೆನ್ಷನ್ ಏನು ಗೊತ್ತಾ, ತಿಂದು ಎದ್ದೇಳಬೇಕಾ ಇಲ್ಲ ತಿಂದೇ ಎದ್ದೇಳಬೇಕಾ ಅಂತ ಡೌಟ್ ಆಯಿತು. ವೆಲ್ಕಮ್ ಬ್ಯಾಕ್ ಟು ಚಲಿಕಿ ಬ್ಲಾಗ್ಸ್. ಏನಕ್ಕೆ ಬಂದಿರೋದು? ಮಧು ಬರ್ಬೇಕು. ಮಧು ಅವ್ರ ಅಣ್ಣ ಆ್ಯಕ್ಚುಲಿ ನಮ್ಮ 3 ಜನ ಟ್ರಿಯೋ ಫ್ರೆಂಡ್ಸ್ ಇದ್ದಿದ್ದೀರಾ. ಇವ್ರ ಅಣ್ಣನ ಮದುವೆಗೆ ಎಷ್ಟು ದಿವಸದಿಂದ ಕರೀತಿರೋದು, 1 ವರ್ಷ ನಿಯರ್ಲಿ ಆಯಿತಾ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದು ನಾವು? ನೀನು 10:30, ನಾನು ಬಂದಿದ್ದು ಅರೌಂಡ್ 12. ಮುಹೂರ್ತ ಇದ್ದಿದ್ದು 9 o'clock ಅಂತ ಹೇಳಿದ್ದು. ತಾಲಿ ಕಟ್ಟಿದೆ ಯಾವಾಗ 12 ಮೇಲೆ ಆಗೋಗಿತ್ತು, 12:30 ಅರೌಂಡ್. ಇನ್ನೂ ಊಟ ತಿಂದಿಲ್ಲ ಬೆಳಗಿಂದ. ಮಧು, ದಿಸ್ ಇಸ್ ನಾಟ್ ಫೇರ್. ಮದುವೆ ಆಯಿತು. ನಾವು ಲೆಟ್ಸ್ ಶೋ. ಹಾಗೆ ಬರ್ತಾ ಕಾಲೇಜ್ ಹತ್ರ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ ಅಂತ ಇಲ್ಲಿಗೆ ಬಂದೆ. ಬಟ್ ಅಂಗಡಿ ಎಲ್ಲ ಸುತ್ತಾಡಿದ್ದೀನಿ, ಇದು ಒಂದೇ ಇಷ್ಟ ಆಗಿತ್ತು. ಬಟ್ ಆ ಕಲರ್ ಇಷ್ಟ ಆಗಲಿಲ್ಲ. ಅದಾದಮೇಲೆ ಹೋಗಿದ್ದೆ ನಮ್ಮ ಮಿಡಲ್ ಕ್ಲಾಸ್ ಮೈಂಡ್ ಪ್ರಕಾರ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಝುಡಿಯೋ. ಅಲ್ಲಿ ಇದೊಂದು ಬಿಟ್ಟರೆ ಬೇರೆ ಏನು ಅಟ್ಲೀಸ್ಟ್ ಅಟ್ರಾಕ್ಟಿವ್ ಆಗಿ ಕೂಡ ಇರಲಿಲ್ಲ. ಬಟ್ ದಿಸ್ ವಾಸ್ ಆಲ್ಸೋ ನಾಟ್ ಗುಡ್. ವೆನ್ ವಿಲ್ ಐ ಗೆಟ್ ಮೈ ಬರ್ತ್ಡೇ ಔಟ್ಫಿಟ್? ಸುತ್ತಿ 3 ಅಂಗಡಿ ಸುತ್ತಿದೆ. ಸ್ಟಿಲ್ ಐ ಡಿಡ್ಂಟ್ ಗಾಟ್ ಎನಿ ಡ್ರೆಸ್ ಫಾರ್ ಮೈ ಬರ್ತ್ಡೇ. ಕಿನ್ನ ಅಪ್ಸೆಟ್. ಬಟ್ ಲೆಟ್ಸ್ ಸಿ ಏನಾಗುತ್ತೋ ನೋಡೋಣ. ನಾಳೆ ಇನ್ನೂ 1 ದಿನ ಇದೆ. ಇಫ್ ಐ ಗೆಟ್, ಐ ಹೋಪ್ ಐ ಗೆಟ್ ಇಟ್. ಇವನು ಮಾಡೋ ಕಿತಾಪತಿ ಒಂದೊಂದಲ್ಲ. ಒಂದು ಫ್ಲೋರ್ ಫುಲ್ಲು ಹತ್ತಿ ಇವಾಗ ಇಳಿಯೋಕ್ಕೆ ಗೊತ್ತಾಗ್ದಿರ ಕರೀತಿದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಬ್ಲಾಗ್ಸ್. ಸೊ ನನಗೇನು ಬಟ್ಟೆ ಸಿಗಲಿಲ್ಲ. ಇಲ್ಲಿ ಗೊತ್ತಾ, ರೈಟ್ ಅವೇ ಮೆಜೆಸ್ಟಿಕ್. ಆಬ್ವಿಯಸ್ಲಿ ಎಷ್ಟೊಂದು ಕಡೆ ಹುಡುಕಾಡಿದೆ, ಅರೌಂಡ್ ಕ್ಯಾಪ್ರಮ್, ಅರೌಂಡ್ ಹೊಸಕೋಟೆ, ಚೆನ್ನಾಗಿರೋದೆಲ್ಲೂ ಸಿಗಲಿಲ್ಲ. ಸೊ ಫೈನಲ್ ಆಪ್ಷನ್ ಈಸ್ ಹಿಯರ್. Let's see, will I even get it? Moreover, Majestic such a dangerous place nowadays because ಸ್ವಲ್ಪ illegal activities ತುಂಬಾ ಜಾಸ್ತಿ ನಡೀತಿದೆ. And obviously I've seen a number of vlogs where people are getting harassed, kind of murdered and robbed. I don't know. If I post this video in future days, that means I'm safe. ನನಗೇನು ಆಗಿಲ್ಲ ಅಂತ ಅರ್ಥ. ದೇವರೇ ನಾನು ಕಾಪಾಡು. ನಾನು ಫಸ್ಟ್ ಹೋಗಿದ್ದೆ ನನ್ನ ಪರಿಚಯ ಇರೋರ ಅಂಗಡಿಗೆ. ಆ್ಯಂಡ್ ಅವ್ರನ್ನೇ ಕರ್ಕೊಂಡು ಫುಲ್ ಬಿಲ್ಡಿಂಗ್ ಹುಡುಕಾಡಿದ್ದೀನಿ. ಕೊನೆಗೂ ನಂಗೆ ಯಾವ ಬಟ್ಟೆನೂ ಸಿಗಲಿಲ್ಲ. ಕೊನೆಗೆ ಒಂದು ಸ್ವಲ್ಪ ತಿಂದು ಅಲ್ಲಿಂದ ಮೆಟ್ರೋಗೆ ಹೋಗೋಷ್ಟರಲ್ಲೇ ಇಷ್ಟೊತ್ತಾಗಿತ್ತು. ಆ್ಯಂಡ್ ಇನ್ನೊಂದು ಲಾಸ್ಟ್ ಟ್ರೈ ನಮ್ಮ ಮನೆ ಹತ್ರ ಇರೋ ಝುಡಿಯೋ ಹೋಗೋಣ ಅಂತ ಹೋದೆ. ಎಂಟ್ರಿ ಕೊಡ್ತಿದ್ದಂಗೆ ಡ್ರೆಸ್ಸಿಂಗ್ ರೂಮಲ್ಲಿ ಏನಾಯಿತು ಗೊತ್ತಾ? ಆ ಚಿಕ್ಕ ನೇಲ್ ನನ್ನ ಕಾಲಿಗೆ ಗಾಯ ಮಾಡ್ತು. ಅಲ್ಲಿದ್ದಿದ್ದು ವರ್ಕರ್ಸ್ ನಂಗೆ ಫಸ್ಟ್ ಏಡ್ ಮಾಡಿದ್ರು. ಬಟ್ ಈ ಪ್ರೊಸೆಸಲ್ಲಿ ನನ್ನ ತಲೆಯಲ್ಲಿ ಏನು ನೋಡ್ತಾಯಿತ್ತು ಗೊತ್ತಾ? ನಿನ್ನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ಆ್ಯಂಡ್ ದಿಸ್ ಈಸ್ ಹೌ ಐ ಬಿಕೇಮ್ ಗಾಡ್. ಅಷ್ಟರಲ್ಲಿ ನೆನ್ನೆಯಿಂದ ಬಟ್ಟೆಗೋಸ್ಕರ ಹುಡ್ಕಾಡಿದ್ದೀನಿ. ಇವಾಗ ಝುಡಿಯೋಲ್ಲಿ ಕೂತ್ಕೊಂಡಿದ್ದೀನಿ. ವಾವ್, ಝುಡಿಯೋ ಖಾಲಿ ವ್ಯವಸ್ಥೆ ಮಾಡಿಕೊಂಡು ನಾಳೆ ನನ್ನ ಬರ್ಡೇ. ಆ್ಯಂಡ್ ಇನ್ಫ್ಯಾಕ್ಟ್ ಇದನ್ನು ಪೋಸ್ಟ್ ಮಾಡೋಷ್ಟರಲ್ಲಿ ಇನ್ಯಾವ ದಿನ ಆಗಿರುತ್ತೋ ಗೊತ್ತಿಲ್ಲ. ಬಟ್ ಬಿಫೋರ್ ಮೈ ಬರ್ಡೇ ದಿಸ್ ವಾಸ್ ಮೈ ಕಂಡೀಷನ್. ಆ್ಯಂಡ್ ಐ ಆಮ್ ಸಿಕ್, ಫುಲ್ ಹುಷಾರಿಲ್ಲ. ಆ್ಯಂಡ್ ಥ್ರೋಟ್ ಇನ್ಫೆಕ್ಷನ್ ಆಗೋಗಿದೆ. Pray for me. After
I posting. It's okay, send me good wishes that it shouldn't repeat again. ನನಗಂತೂ ಬೇಕಾಗಿದ್ದ ಬಟ್ಟೆ ಸಿಗಲಿಲ್ಲ, ಬಟ್ ನಮ್ಮ ಅಣ್ಣಂಗೆ ಅವ್ನು ಇಷ್ಟಪಟ್ಟಿದ್ದು ಶೂ ಸಿಕ್ತು. ಒಂದು ಅರ್ಥ ಆಗಿದೆ ಏನಂದರೆ, ಫ್ರಮ್ ನೆಕ್ಸ್ಟ್ ಟೈಮ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಿಸ್ ಶಾಪಿಂಗ್, ಐ ಬುಕ್ ಸೂನ್. ನನ್ನ ಲೈಫಲ್ಲಿ ಬರ್ಡನ್ ಮರೆಯಲ್ಲ. ಮೈ 22nd ಬರ್ಡೇ ರಿಮಾರ್ಕಬಲ್. ಆ್ಯಂಡ್ ಮನೆಗೆ ರೀಚ್ ಆದಮೇಲೆ ಈ ಸ್ಥಿತಿ ಆಗಿತ್ತು. ವಾಚ್ ಮೈ ನೆಕ್ಸ್ಟ್ ವಿಡಿಯೋ ಫಾರ್ ದ ನೆಕ್ಸ್ಟ್ ಅಪ್ಡೇಟ್. ಸಿ ಯಾ.